ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಇವತ್ತಿನ ವ್ಲಾಗ್ ಭಾಳ ಸ್ಪೆಷಲ್ ಐತಿ. ನಾನಂತರೂ ಭಾಳ ಎಕ್ಸೈಟೆಡ್ ಅದೇನಿ ಈ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಕ್ಕೆ. ಬಿಕಾಸ್ ರೀಸೆಂಟ್ಲಿ ನೀವು ಏನೆಲ್ಲ ವ್ಲಾಗ್ಸ್ ನೋಡಿರಿ, ಅದ್ರೊಳಗೆ ಆಲ್ರೆಡಿ ನಾನು ನಿಮ್ಗೆ ನಮ್ಮ ಹೊಸ ಆಫೀಸ್ಗೆ ನಾವು ಶಿಫ್ಟ್ ಆಗೋ ತಯಾರಿ ನಡೆಸೀವಿ ಅಂತ ಎಲ್ಲಾನು ಶೇರ್ ಮಾಡೀವಿ. ಸೊ ಫೈನಲಿ ಈಗ ನಾವು ಹೊಸ ಆಫೀಸ್ಗೆ ಶಿಫ್ಟ್ ಆಗೀವಿ. ಇಲ್ಲಿ ನಮ್ಮ ವರ್ಕಿಂಗು ಎಲ್ಲ ಸ್ಟಾರ್ಟ್ ಆಗೈತಿ. ಸೊ ಆ್ಯಕ್ಚುಲಿ ನೀವು ನೋಡಿರ್ಬೋದು, ನಮ್ದು ಪೈಲೈನ್ ಆಫೀಸ್ ಇತ್ತು, ಅದು ಭಾಳ ಸಣ್ಣದಿತ್ತು. ಒಂದು ಸ್ಮಾಲ್ ರೂಮ್ ಇತ್ತು ಆ್ಯಕ್ಚುಲಿ. ಅದು ಆಫೀಸು ಅನ್ನಕ್ಕೆ ಬರಂಗಿಲ್ಲ ಹಂಗೆ ನೋಡಿದ್ರೆ. ಮತ್ತು ಮನಿ ಮೇಲೇ ಇತ್ತು, ಹಂಗೂ ಹಿಂಗೂ ಮ್ಯಾನೇಜ್ ಮಾಡಿ ಅದ್ರೊಳಗನ ವರ್ಕ್ ಮಾಡ್ತಿದ್ವಿ. ನಮ್ಮದು ಒಂದು ಡ್ರೀಮ್ ಇತ್ತು, ನಮ್ಮದು ಒಂದು ಹೊಸ ಆಫೀಸ್ ಇರಬೇಕು. ಸ್ಪೆಷಲಿ ನಂದೊಂದು ಭಾಳ ಡ್ರೀಮ್ ಇತ್ತು, ವಿನಯ್ ಅವ್ರದ್ದು ಒಂದು ಕ್ಯಾಬಿನ್ ಇರಬೇಕು ಅಂತ. ಸೊ ಫೈನಲಿ ಎಸ್ ಬಟ್ ಅದು ನಂದು ಭಾಳ ಮೊದಲಿಂದ ಇತ್ತಲ್ಲ, ಕ್ಯಾಬಿನ್ ಅಂತ. ಅಗ್ದಿ ನಮ್ಮ ಮದುವೆ ಆದಾಗಿಂದ ನಂದೊಂದು ಆಸೆ ಇತ್ತು. ಸೊ ಫೈನಲಿ ನಿಮ್ಮ ಎಲ್ಲರ ಒಂದು ಸಪೋರ್ಟ್ದಿಂದ, ಪ್ರೀತಿದಿಂದ ಮತ್ತು ದೇವರದು ಆಶೀರ್ವಾದದಿಂದ, ಬ್ಲೆಸ್ಸಿಂಗ್ಸ್ದಿಂದ ಇವತ್ತು ನಮ್ದಂತ ಒಂದು ಚಂದಂತ ಆಫೀಸ್ ಆಗೈತಿ. ಸೊ ಇವತ್ತಿನ ವ್ಲಾಗ್ ಒಳಗೆ ನಾನು ನಿಮಗೆ ನಮ್ಮ ಈ ಹೊಸ ಆಫೀಸ್ ಟೂರ್ ಮಾಡ್ಸಕ್ಕಿದ್ದೀನಿ. ಐ ಹೋಪ್ ಸೊ ನೀವು ಅಷ್ಟೇ ಎಕ್ಸೈಟೆಡ್ ಅದಿರಿ. ಬಿಕಾಸ್ ಭಾಳಷ್ಟು ಜನ ನಂಗೆ ಅಕ್ಕ ಹೊಸ ಆಫೀಸ್ ತೋರಿಸ್ರಿ ಅಂತ ಕೇಳಾಕತ್ತಿದ್ರಿ. ಸೊ ಬರ್ರಿ, ಹಂಗಾದ್ರೆ ಇವತ್ತು ನಮ್ಮ ಆಫೀಸ್ ಟೂರ್ ನೋಡೋಣ. ಬರ್ರಿ, ಇಲ್ಲಿಂದ ನಮ್ಮ ಆಫೀಸ್ ಸ್ಟಾರ್ಟ್ ಆಗ್ತೈತಿ. ಇದು ನಮ್ಮ ಆಫೀಸದ ಎಂಟ್ರೆನ್ಸ್. ಮತ್ತು ಇಲ್ಲಿ ಹೊರಗೆ ಬಂದ್ಕೊಳ್ಳೇನೆ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ ನಾವು ನಮ್ಮದು ಏನಪ್ಪ ಬೋರ್ಡ್ ಹಾಕೀವಿ, ಶ್ರೀದೇವಿ ಆನ್ಲೈನ್ ಕ್ಲಾಸಸ್ LLP. ಎಸ್, ನಮ್ಮದು ಒಂದು ಪ್ರಾಪರ್ ಕಂಪನಿ ಐತಿ. ನಾವು ನಮ್ಮ ಈ ಆನ್ಲೈನ್ ಕ್ಲಾಸಸ್ ಒಳಗೆ ಭಾಳಷ್ಟೆಲ್ಲ ಕ್ಲಾಸಸ್ ಕಲಿಸ್ತೀವಿ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಒಳಗೆ ಹೋಗೋಣ ಹೇಳ್ತೀನಿ. ಬರ್ರಿ ಒಳಗೆ ಹೋಗೋಣ ಅಂತ. ಆಫೀಸ್ ಒಳಗೆ ಬಂದ್ಕೊಳ್ಳೆ ಮೊದ್ಲು ಎಂಟ್ರೆನ್ಸ್ಗೆ ಐತಿ ನಮ್ಮದು ದೊಡ್ಡದು ಸರ್ಟಿಫಿಕೇಟ್ ಬೋರ್ಡ್. ಎಸ್, ಇದ್ರೊಳಗ ನಮ್ದು ಯೂಟ್ಯೂಬ್ ಇದನ್ನ ಅದಾವು, ಏನಂತಾರ ಅದು ಲೋಗೋ ಅವಾರ್ಡ್ಸ್, ಸಿಲ್ವರ್ ಪ್ಲೇ ಬಟನ್ಸ್ ಅದಾವು. ಅದೇ ಜಲ್ದಿ ಗೋಲ್ಡನ್ ಪ್ಲೇ ಬಟನ್ ಬರೋದೈತಿ. ಆಮೇಲೆ ಕಂಪ್ನಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನು, ಮೇಡಮ್ ಸರ್ಟಿಫಿಕೇಟ್ಗಳನ್ನು, ಆಮೇಲೆ ಕ್ಲಾಸ್ ಪ್ಲಸ್ದ ಅವಾರ್ಡ್ಸ್ಗಳನ್ನು, ಆಮೇಲೆ ವರ್ಲ್ಡ್ ರೆಕಾರ್ಡ್ಸ್ಗಳನ್ನು, ಈ ರೀತಿ ಬಹಳಷ್ಟೆಲ್ಲ ಸರ್ಟಿಫಿಕೇಟ್ ಅದಾವು. ಇನ್ನೂ ಬಹಳಷ್ಟು ಸರ್ಟಿಫಿಕೇಟ್ ಬರೋ ಅದಾವು. ಇದೆಲ್ಲ ತುಂಬದೈತಿ. ಬಟ್ ಈಗ ಜಸ್ಟ್ ಆಫೀಸ್ ಟೂರ್ ಮಾಡತ್ತೇವಣ, ಎಷ್ಟಾಗತ್ತೆ ಜಲ್ದಿ ಹಚ್ಚಿವಿ. ಈಗ ಸರ್ಟಿಫಿಕೇಟ್ಸ್ ಬೋರ್ಡ್ ಅಂತೂ ನೋಡಿದ್ರಿ. ಸೊ ಪ್ಯಾಸೇಜ್ ಒಳಗೆ ಬಂದು ಕೂಡೇನ ಫಸ್ಟ್ ನಮ್ಮದು ಸೆಂಟರ್ ಆಫ್ ಅಟ್ರಾಕ್ಷನ್ ಸರ್ಟಿಫಿಕೇಟ್ ಬೋರ್ಡನ್ನು ಐತಿ. ಬಿಕಾಸ್ ಅಲ್ಲಿ ಎಲ್ಲ ನಿಮಗೂ ನಮ್ಮದು ಯಾವ್ಯಾವ ರೀತಿ ಸರ್ಟಿಫಿಕೇಷನ್ ಎಲ್ಲ ಆಗೈತಿ. ಪ್ಲಸ್ ನಮ್ಮ ಯೂಟ್ಯೂಬ್ ಕಡೆಯಿಂದ ಏನೇನು ಪ್ಲೇ ಬಟನ್ಸ್ ಆ್ಯಸ್ ಅ ಅವಾರ್ಡ್ ಅಂತ ಸಿಕ್ಕಾವು, ಅಥವಾ ನಾವು ಏನು ಕ್ಲಾಸಸ್ ನಡೆಸ್ತೀವಿ ಅದ್ರೊಳಗೂ ಭಾಳಷ್ಟು ನಮಗೆ ಅವಾರ್ಡ್ ಸಿಕ್ಕಾವು. ಎಲ್ಲ ನಿಮಗೂ ಗೊತ್ತಾಗಲಿ ಅಂತ ಹೇಳಿ ನಾವು ಸರ್ಟಿಫಿಕೇಟ್ಸ್ ಹಚ್ಚಿವಿ. ಮತ್ತು ಕೆಲವೊಂದು ಸರ್ಟಿಫಿಕೇಟ್ಸ್ ಕಂಪಲ್ಸರಿ ಹಚ್ಚಬೇಕಾಗ್ತೈತಿ ರೂಲ್ಸ್ ಪ್ರಕಾರ. ಎಸ್, ಬಿಕಾಸ್ ನಮ್ದು ಒಂದು ಪ್ರಾಪರ್ ಕಂಪನಿ ಐತಿ. ನಮ್ದು ಕಂಪನಿ ಅಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಒಳಗೆ ರಿಜಿಸ್ಟರ್ಡ್ ಆಗಿದ್ದ ಒಂದು ಕಂಪನಿ ಐತಿ. GST ರಿಜಿಸ್ಟರ್ಡ್ ಆಗಿದ್ದ ಕಂಪನಿ ಐತಿ. ಸೊ ಹಿಂಗಾಗಿ ಕೆಲವೊಂದು ಸರ್ಟಿಫಿಕೇಟ್ಸ್ ಆಸ್ ಅ ಕಂಪ್ಲೈನ್ಸ್ ಅಂತ ನಾವು ಹಚ್ಚಬೇಕಾಗ್ತೈತಿ. ಮತ್ತು ನನಗೂ ಮತ್ತೊಬ್ರು ಆಫೀಸ್ ಒಳಗೆ ಹೋದಾಗ ಅವ್ರದ್ದೆಲ್ಲ ಸರ್ಟಿಫಿಕೇಟ್ ನೋಡಿ ನನಗೂ ಹಿಂಗೆ ಅನಿಸ್ತೈತಿ, ನಮ್ಮ ಆಫೀಸ್ ಒಳಗೂ ಹಿಂಗೊಂದು ಇರಬೇಕಲ್ಲ ಅಂತ. ಸೊ ಅದು ನಮ್ಮದು ಕಂಪ್ಲೀಟ್ ಆಗೈತಿ. ಸರ್ಟಿಫಿಕೇಟ್ ಬೋರ್ಡ್ ಆದ ಮೇಲೆ ಇದು ಐತಿ ನಮ್ಮ ಟೀಮ್ ಮೆಂಬರ್ಸದ ವರ್ಕ್ ಏರಿಯಾ. ಆಲ್ರೆಡಿ ಇಲ್ಲಿ ಟೀಮ್ ಮೆಂಬರ್ಸ್ ವರ್ಕ್ ಮಾಡಕತ್ತಾರು. ಸ್ವಲ್ಪ ಜನ ಲೀವ್ ಮೇಲೆ ಅದಾರು, ಒಬ್ರು ಶೂಟ್ ಮಾಡಕತ್ತಾರು. ಹೀಗಾಗಿ ಅಕ್ಕ ಏನು ಖಾಲಿ ಐತಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ಫುಲ್ ಎಲ್ಲ ತುಂಬಿರ್ತೈತಿ, ಫುಲ್ ಜೋರ್ದಾರ್ ವರ್ಕ್ ನಡೆದಿರ್ತೈತಿ. ಸೊ ಆ್ಯಕ್ಚುಲಿ ನಾವು ನಮ್ಮ ಮನೆ ಮೇಲಿನ ಆಫೀಸ್ ಇತ್ತಲ್ಲ, ಅಲ್ಲಿ ಎಲ್ಲರೂ ಅಲ್ಲೆಲ್ಲೇ ಒಂಥರ ಹತ್ತೆತ್ತಿ ಆಗಿ ವರ್ಕ್ ಮಾಡ್ತಿದ್ವಿ, ಆಜು ಬಾಜು ವರ್ಕ್ ಮಾಡ್ತಿದ್ವಿ. ಬಟ್ ಆದರೂ ಹ್ಯಾಟ್ಸ್ ಆಫ್ ಟು ಅವರ್ ಟೀಮ್ ಮೆಂಬರ್ಸ್, ಆದರೂ ಅವರು ಎಲ್ಲ ವರ್ಕನ್ನು ಮ್ಯಾನೇಜ್ ಮಾಡ್ತಿದ್ರು. ಸೊ ಈಗ ಸದ್ಯ ನಮ್ಮ ಕಂಪನಿ ಕಡೆಯಿಂದ, ನನ್ನ ಕಡೆಯಿಂದ, ಸರ್ ಕಡೆಯಿಂದ ಅವ್ರಿಗೆ ಒಂದು ವರ್ಕ್ ಮಾಡೋಕ್ಕೆ ಒಂದು ಚಲೋ ಸ್ಪೇಸ್ ಮತ್ತು ಎನ್ವೈರ್ಮೆಂಟ್ ಸಿಗಲಿ ಅಂತ ಈ ರೀತಿ ನಾವು ಒಂದು ಟೀಮ್ ಮೆಂಬರ್ಸ್ಗನ್ನ ಸ್ಪೆಸಿಫಿಕಲಿ ಒಂದು ವರ್ಕ್ ಏರಿಯಾ ಮಾಡೀವಿ. ಆ್ಯಂಡ್ ದಿಸ್ ಈಸ್ ಅವರ್ ಬೋರ್ಡ್. ನೋಟಿಸ್ ಬೋರ್ಡ್ ಐತಿ. ಇಲ್ಲೆಲ್ಲ ಏನೇ ನಮ್ದು ವೀಕ್ಲಿ ಪ್ಲಾನಿಂಗ್ಸ್ ಅನ್ಬೋದು, ಇದನ್ನ ಅನ್ಬೋದು, ಎಲ್ಲ ಒಟ್ಟು ಇಲ್ಲಿ ನಾವು ಬರ್ಕೊಂಡಿರ್ತೀವಿ. ಸೊ ದಟ್ ಎಲ್ಲರಿಗೆ ಅದ್ ನೋಡ್ಕೊಳ್ಳೆ ಏನೇನ್ ಮಾಡೋದೈತಿ, ಕ್ಲಾಸಸ್ ಅನ್ಬೋದು, ಅದ್ರದ್ದೆಲ್ಲ ರಿಲೇಟೆಡ್ ಟೀಮ್ ಮೆಂಬರ್ಸ್ ನಾವು ಏನೇ ಹೇಳೋದಿತ್ತಂದ್ರೆ ಅದನ್ನೆಲ್ಲ ಇಲ್ಲಿ ಹೇಳ್ತೀವಿ. ಆಮೇಲೆ ಇಲ್ಲಿ ಬರೋಣ, ನಮ್ಮ ಕೋಟ್ಸ್ ಅದಾವ ಇವ. ಸೊ ನೀವು ನೋಡ್ಬೋದು, ಪಾಸ್ ಮಾಡಿ ನೀವು ನೋಡ್ಬೋದು ಇವು ಏನೇನು ಅದಾವ ಅಂತಂದು ಕೋಟ್ಸ್, ಅದ್ರ ಬಗ್ಗೆ ಏನೇನು ಬರ್ದಾರಂತಂದ್ರೆ ಒಂದು ಮೋಟಿವೇಶನ್ ನಮಗೂ ಆಯ್ತು, ಟೀಮ್ ಮೆಂಬರ್ಸ್ಗೂ ಆಯ್ತು, ಬರ್ತೈತಿ. ಅದು ಓದಿ ಡೈಲಿ ಮಾರ್ನಿಂಗ್ ಬಂದ್ಕೊಳ್ಳೆ. ಸೊ ಅದು ಹಚ್ಚಿವಿ. ಇದು ಆ್ಯಕ್ಚುಲಿ ನಾನು ಮತ್ತು ವಿನಯ್ ಅವರು ಎಕ್ದಮ್ ಸ್ಟಾರ್ಟಕ್ಕೆ ಇಬ್ಬರ ಕೂತ್ ವರ್ಕ್ ಮಾಡ್ತಿದ್ವಿ. ಆವಾಗ ನಾನು ಒಂದು ಸ್ಮಾಲ್ ಒಂದು ಬೋರ್ಡ್ ತೊಗೊಂಡಿದ್ನಿ, ನನಗೆ ಯಾವಾಗಲೂ ಮೋಟಿವೇಟ್ ಫೀಲ್ ಆಗಲಿ, ಯಾವಾಗಲೂ ಒಂಥರ ಚಲೋ ಪಾಸಿಟಿವ್ ಫೀಲ್ ಆಗಲಿ ಅಂತ. ಸೊ ಆ ಒಂದು ಮೋಟಿವೇಶನ್ ಬೋರ್ಡದಿಂದ ಈಗ ಇಷ್ಟೊಂದೆಲ್ಲ ಬರ್ದೀವಿ. ಮತ್ತು ಇದು ಎಲ್ಲ ಸುಮ್ಮ ಹಚ್ಚಿಲ್ಲ, ಇದ್ರೊಳಗೆ ಏನೇನು ಬರ್ದೀವಿ
ನೀವು ಪಾಸ್ ಮಾಡಿ ನೋಡ್ರಿ. ನಾವು ಆ್ಯಕ್ಚುಲ್ ಒಳಗೆ ಇದನ್ನೆಲ್ಲ ಫಾಲೋ ಮಾಡ್ತೀವಿ. ಸೊ ನಾವು ಏನು ಫಾಲೋ ಮಾಡ್ತೀವಲ್ಲ ಅದನ್ನ ಎಕ್ಸಾಕ್ಟ್ಲಿ ನಾವು ಹಚ್ಚಿವಿ. ಮತ್ತು ಅವೆಲ್ಲ ಇಷ್ಟು ಚಲೋ ಕೋಡ್ಸ್ ಅದಾವಲ್ಲ ಅವ್ನು ಪಾಸ್ ಮಾಡಿ ಓದಿ ನೀವು ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ನಿಮಗೂ ಏನು ಡ್ರೀಮ್ಸ್ ಅದಾವು ಅಥವಾ ನಿಮ್ಮ ಏನು ಪ್ಲ್ಯಾನ್ಸ್ ಅದಾವು ಸಕ್ಸಸ್ಫುಲ್ ಆಗೇ ಆಗ್ತಾವೆ. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಬರೀ ಓದಿ ಬಿಡಬಾರ್ದು. ಚಲೋ ಗಾಳಿ ಬೆಳಕ ಬರ್ಲಿ ಅಂತ ಇಲ್ಲೊಂದು ಫ್ರೆಂಚ್ ಡೋರ್ ಐತಿ ಮತ್ತು ಬಾಲ್ಕನಿ ಐತಿ ಈ ರೀತಿ. ಸೊ ಫ್ಯೂಚರ್ದಾಗ ನಾವು ಇಲ್ಲಿನೂ ಕೆಲವೊಂದು ಶೂಟಿಂಗ್ಸ್ ಮಾಡೋ ಪ್ಲ್ಯಾನ್ಸ್ ಅದಾವು. ಇನ್ನೂ ಇಲ್ಲೆಲ್ಲ ಪ್ಲಾಂಟ್ಸ್ ಬರೋದೈತಿ. ಸೊ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ವರ್ಕ್ ಏನೋ ನಡೆದಿತ್ತು, ಹೀಗಾಗಿ ಸ್ವಲ್ಪ ಏನೇನೋ ಸಾಮಾನು ಅದಾವು. ಆದ್ರೂ ನಾ ಟೂರ್ ಭಾಳ ಲೇಟ್ ಆಗೋದು ಬೇಡ ಅಂತೇಳಿ ಹಂಗೆ ಶೇರ್ ಮಾಡಾಕತ್ತೀನಿ. ಸೊ ಇಲ್ಲಿ ಮಸ್ತ್ ಗ್ರೀನ್ ಗ್ರಾಸದ ಒಂದು ಮ್ಯಾಟ್ ಹಾಕೀವಿ. ಮತ್ತು ಇಲ್ಲೆಲ್ಲ ರಿಯಲ್ ಪ್ಲಾಂಟ್ಸ್ ಎಲ್ಲ ಹಚ್ಚು ಪ್ಲಾಂಟ್ಸ್ ಅದಾವು. ಮತ್ತು ನನಗೆ ಈ ನಮ್ಮ ಆಫೀಸ್ ಫಸ್ಟ್ ಯಾವಾಗ ನಾವು ಫೈನಲ್ ಅಂತ ನೋಡಕ್ಕೆ ಬಂದಿದ್ವಲ್ಲ ಅವಾಗ ಎಲ್ಲರಿಗಿಂತ ಜಾಸ್ತಿ ಲೈಕ್ ಆಗಿದ್ದಂದ್ರೆ ಬಾಲ್ಕನಿ ಏರಿಯಾನ. ಬಿಕಾಸ್ ಈ ರೀತಿ ವೆಂಟಿಲೇಷನ್ ಮತ್ತು ಒಂದು ಚಲೋ ಬಾಲ್ಕನಿ ಇತ್ತಂದ್ರೆ ಒಂಥರ ಏನೋ ಗೊತ್ತಿಲ್ಲ, ಭಾಳ ವರ್ಕ್ ಮಾಡೋಕ್ಕೆ ಚಲೋ ಫೀಲ್ ಆಗ್ತೈತಿ ಬೆಳಕಿದ್ರೆ ಅದು. ಸೊ ಇಲ್ಲಿ ಮಸ್ತ್ ನಮ್ಮ ಟೀಮ್ ಮೆಂಬರ್ಸ್ನು ಕುಂಡಿರ್ತಾರು. ಚಲೋ ಸಣ್ಣ ಗೆಟ್ ಟುಗೆದರ್ ಇದ್ರೆ ಇಲ್ಲಿ ಮಾಡ್ಬೋದು ನಾವು. ಏನಾದರೂ ಸ್ನ್ಯಾಕ್ಸ್ ತಿನ್ನಕ ಊಟ ಮಾಡಕ್ಕದು. ಇದಾದ ಕೂಡಲೇ ನೆಕ್ಸ್ಟ್ ಏರಿಯಾ ಬರ್ತೈತಿ, ಸಿಟ್ ಔಟ್ ಏರಿಯಾ ಅನ್ಬೋದು ಅಥವಾ ವಿಸಿಟರ್ಸ್ ವೇಟಿಂಗ್ ಲಾಂಚ್ ಅನ್ಬೋದು ಅಥವಾ ವಿಸಿಟರ್ಸ್ ಏರಿಯಾ ಅನ್ಬೋದು. ಯಾರಿಗಾರೆ ಭೇಟಿ ಆಗೋದಿತ್ತು ಮತ್ತು ನಾವು ಏನಾರೇ ವರ್ಕ್ ಒಳಗಿದ್ವಿ ಇಮಿಡಿಯೇಟ್ಲಿ ಭೇಟಿ ಆಗೋಕ್ಕೆ ಪಾಸಿಬಲ್ ಇರಲಿಲ್ಲ, ಒಂದು 5-10 ನಿಮಿಷ ಅವ್ರಿಗೆ ವೇಟ್ ಮಾಡಬೇಕು ಅನ್ನೋ ಸಿಚುವೇಶನ್ ಇತ್ತಂದ್ರೆ ಅವ್ರಿಗೆ ಕಂಫರ್ಟೇಬಲಿ ಕುಂದ್ರಾಕಿರಲಿ ಅಂತ ಹೇಳಿ ಒಂದು ಸೋಫಾ ಹಾಕೀವಿ. ಸೊ ಇದು ವಿನಯ್ ಅವರ ಸಿಲೆಕ್ಷನ್, ಸೋಫಾ ಸಿಲೆಕ್ಷನ್. ಬಿಕಾಸ್ ಅವ್ರು ಭಾಳ ಗುದ್ದಾಡೋರು ಒಂದು ಚಲೋ ಸೋಫಾ ತರಕ್ಕೆ. ಆಫೀಸ್ ಒಳಗೆ ನಾವು ಹೆಂಗೆ ಪ್ಲಾನ್ ಮಾಡೀವಿ ಅಂದ್ರೆ ನಾವು ಎಲ್ಲೇ ಕೂತ್ ನಿಂತು ವಿಡಿಯೋ ಮಾಡ್ರೂ ಅದು ಅಸ್ಥೆಟಿಕಲಿ ಲುಕ್ ಚಂದ ಬರುವಂಗೆ ಪ್ಲಾನ್ ಮಾಡಿವಿ. ಸೊ ಯಾರು ಇಲ್ದಾಗ ನಾವು ಇಲ್ಲಿ ಕೂತು ವಿಡಿಯೋ ಮಾಡ್ಬೋದು. ಪ್ರತಿಯೊಂದು ಏರಿಯಾ ನಮ್ಮ ಆಫೀಸ್ದಾಗ ಎಲ್ಲಿ ನಿಂತು ವಿಡಿಯೋ ಮಾಡ್ರು ಚಂದ ಕಾಣ್ಬೇಕು, ಆ ರೀತಿ ಒಂದು ಪ್ಲಾನ್ ಮಾಡೀವಿ. ಸೊ ಅದ್ರಾಗ ಇದು ಒಂದೈತಿ. ಚಲೋ, ಇದು ವೇಟಿಂಗ್ ಲಾಂಚ್ ಆಯ್ತು. ನೆಕ್ಸ್ಟ್ ಇದು ಆಗೋಣ ಬರ್ತೈತಿ ನಮ್ದು ಮೇನ್ ನನ್ನ ಡ್ರೀಮ್ ವಿನಯ್ ಅವರ ಕೆಬಿನ್. ಸೊ ಬರ್ರಿ ಒಳಗ ಫಸ್ಟ್ ನಿಮಗೆ ತೋರಿಸೋಣ ಅಂತ ವಿನಯ್ ಅವರ ಚೇರ್. ಕುಂದರಿ. ಸೊ ಇದು ನಮ್ಮ ಡೈರೆಕ್ಟರ್ ಚೇರ್, ನಮ್ಮ ಕಂಪನಿ ಡೈರೆಕ್ಟರ್ ಅದಾರು ವಿನಯ್ ಅವರು. ಸೊ ಇಲ್ಲಿ ಹೇಳ್ತೇನೆ ನಾನು ನಿಮಗೆ ಪ್ರಾಪರ್ ಕಂಪನಿ ಬಗ್ಗೆ. ಶ್ರೀದೇವಿ ಆನ್ಲೈನ್ ಕ್ಲಾಸಸ್ LLP ಅಂದರೆ ಲಿಮಿಟೆಡ್ ಲೈಬಿಲಿಟಿ ಪಾರ್ಟ್ನರ್ಶಿಪ್ ಅಂತ ಒಂದು ಪ್ರಾಪರ್ ನಾವು ಕಂಪನಿನ ಫಾರ್ಮ್ ಮಾಡಿ ಆನ್ಲೈನ್ ಕ್ಲಾಸಸನ್ನು ನಡೆಸ್ತೀವಿ. ಸೊ ಆಲ್ರೆಡಿ ನಾವು ವ್ಲಾಗ್ ಮಾಡ್ತೀವಿ, ಆಲ್ರೆಡಿ ನಾವು ಇನ್ಸ್ಟಾಗ್ರಾಮ್ ಒಳಗೆ ಮಿನಿ ವ್ಲಾಗ್ಸ್ ಹಾಕ್ತೀವಿ, ಅದೆಲ್ಲ ನಿಮಗೆ ಗೊತ್ತೈತಿ. ಭಾಳಷ್ಟು ಜನರಿಗೆ ಗೊತ್ತೈತಿ. ನಮ್ದು ಇನ್ನೂ ಒಂದು ಚಾನಲ್ ಐತಿ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ. ಅಲ್ಲಿ ಆಲ್ರೆಡಿ 8.5 ಲಕ್ಷ ಮ್ಯಾಲೆ ಸಬ್ಸ್ಕ್ರೈಬರ್ಸ್ ಅದಾರು. ಸೊ ಇನ್ನು ಸಮೀಪ ಭಾಳ ಜಲ್ದಿ ಅಲ್ಲಿನೂ 1 ಮಿಲಿಯನ್ ಆದ್ರಂದ್ರೆ ಅಲ್ಲಿದ್ದು ಗೋಲ್ಡನ್ ಪ್ಲೇ ಬಟನು ಬರ್ತೈತಿ. ಸೊ ಅಲ್ಲಿ ಯೂಟ್ಯೂಬ್ ಒಳಗೆ ನಾನು ಮೊದಲೇನು ಮಾಡ್ತಿದ್ನಿ, ಮೊದಲಂದ್ರೆ ಈಗೂ ಮಾಡ್ತೀನಿ, ಬಟ್ ಫಸ್ಟ್ ಸ್ಟಾರ್ಟದಿಂದ ಹೇಳತ್ತೀನಿ. ಅಲ್ಲಿ ಎಲ್ಲನೂ ನಾನು ಯೂಟ್ಯೂಬ್ ವಿಡಿಯೋಸ್ ಮುಖಾಂತರ ಇದು ಬ್ಲೌಸ್ ಆಗಿರ್ಬೋದು, ಸಾರಿ ಕುಚ್ಚಿ ಆಗಿರ್ಬೋದು, ಆಮೇಲೆ ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಆಗಿರ್ಬೋದು, ಈ ರೀತಿ ಎಲ್ಲ ರಿಕ್ವೈರ್ಡ್ ಎಲ್ಲ ಸ್ಕಿಲ್ಸನ್ನು ನಾವು ಕಲಿಸ್ತಿದ್ವಿ. ಅಲ್ಲಿಂದ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಒಂದು ಮೋಟಿವೇಶನ್ ಬಂತು, ಮ್ಯಾಮ್ ನೀವು ಕ್ಲಾಸಸ್ ತಗೋರಿ, ನಮಗೆ ನಿಮ್ಮ ಕಡೆನ ಕಲಿದೈತಿ ಅಂತ. ಸೊ ಅಲ್ಲಿಂದ ನಮ್ಮ ಈ ಕ್ಲಾಸದ ಜರ್ನಿ ಒಂದು ಶುರು ಆಯಿತು. ಅದರ್ವೈಸ್ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಆಸ್ ಅ ಯೂಟ್ಯೂಬರ್ ಅಂತನ ಸ್ಟಾರ್ಟ್ ಮಾಡಿದ್ವಿ. ಇದು ಜರ್ನಿ ಶುರುವಾಗಿ 6 ವರ್ಷ ಆಯ್ತು. ಆಫೀಸ್ ಈಗ ದೊಡ್ಡದಾಗೈತಿ ಅಥವಾ ಒಂದು ಸಣ್ಣ ಆಫೀಸ್ ನಾವು ಮನಿ ಮೇಲೆ ಮಾಡಿ 3 ವರ್ಷ ಆಯ್ತು. 8 ಇಯರ್ಸ್ ಆತಲ್ಲ. 8 ಇಯರ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿ. ನಮ್ಮ ಮ್ಯಾರೇಜ್ ಆಗೇನ 10 ಇಯರ್ಸ್ ಆಯ್ತು. ಮ್ಯಾರೇಜ್ ಆಗಿ ಇಮಿಡಿಯೇಟ್ಲಿ 6 to 7 ಮಂತ್ಸ್ ಒಳಗನ ನಾವು ಯೂಟ್ಯೂಬ್ ಚಾನಲ್ ತೆಗ್ದಿದ್ವಿ. ಎಸ್. ಸೊ ಈ ಜರ್ನಿ ಸ್ಟಾರ್ಟ್ ಆಗಿ ಹಾಗೆಲ್ಲ ಕೌಂಟ್ ಮಾಡಿದ್ರೆ 8 ಇಯರ್ಸ್ ಜರ್ನಿ ಸ್ಟಾರ್ಟ್ ಆಗೈತೆ ಆಲ್ರೆಡಿ. ಸೊ ಈ ಆನ್ಲೈನ್ ಕ್ಲಾಸಸ್ ಒಳಗೆ ನಾವು ಏನೇನು ಕಲಿಸ್ತೀವಿ ಅಂದ್ರೆ ಹಂಗೆ ಎಲ್ಲ ವುಮನ್ ಸ್ಕಿಲ್ಸನ್ನು ನಾವು ಭಾಳಷ್ಟು ಸ್ಟೆಪ್ ಬೈ ಸ್ಟೆಪ್ ಲಾಂಚ್ ಮಾಡೋರು ಅದೀವಿ. ಬಟ್ ಈಗ ಸದ್ಯ ನಡೆದಿದ್ದು ಕ್ಲಾಸಸ್ ಅಂದ್ರೆ ಬ್ಲೌಸ್ ಮಾಸ್ಟ್ರಿ ಕ್ಲಾಸ್, ಆರಿ ವರ್ಕ್ ಕ್ಲಾಸ್, ಸಾರಿ ಪ್ರೀಪ್ಲೇಟಿಂಗ್ ಕ್ಲಾಸ್, ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್. ಸೊ ಇಷ್ಟೆಲ್ಲ ಕ್ಲಾಸಸ್ ನಡೆದಾವು ಮತ್ತು ರೆಗ್ಯುಲರ್ ಕ್ಲಾಸಸ್ ಇರ್ತಾವೆ. ಸೊ ನಮ್ಮದು ಆ್ಯಪ್ನೂ ಐತಿ, ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ ಮೊಬೈಲ್ ಆ್ಯಪ್ನೂ ಐತಿ. ಅದ್ರದ್ದು ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಪ್ಲಸ್ ನಮ್ಮ ಗೂಗಲ್ ಪ್ಲೇ ಸ್ಟೋರ್ ಅಥವಾ ನೀವು ಗೂಗಲ್ ಪ್ಲೇ ಸ್ಟೋರ್ ಒಳಗೆ ಹೋಗಿ ಸರ್ಚ್ ಮಾಡಿದ್ರಂದ್ರೆ ನಿಮಗೆ ಸಿಗ್ತೈತಿ. ಪ್ಲಸ್ ನಿಮಗೆ ನಮ್ದು ಯಾವುದು ಕ್ಲಾಸಸ್ ಬಗ್ಗೆ ಎನ್ಕ್ವೈರಿ ಮಾಡೋದಿತ್ತು, ಕಲೀದಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ನಮ್ಮ ಕ್ಲಾಸಸ್ ಅದ ಡೀಟೇಲ್ಸ್ ತೊಗೊಂಡು ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಖಂಡಿತ ಜಾಯಿನ್ ಆಗ್ರಿ. ಬಿಕಾಸ್ ದಿಸ್ ಈಸ್ ಒನ್ ಆಫ್ ದ ವುಮನ್ ಎಂಪವರ್ಮೆಂಟ್ ಜರ್ನಿನ ನಾವು ಶುರು ಮಾಡೀವಿ. ಯಾರಿಗೆಲ್ಲ ಹೊರಗೆ ಹೋಗೋಕ್ಕಾಗಂಗಿಲ್ಲ
ಅಥವಾ ಯಾರಿಗೆ ಏನಾದರೂ ನಾನು ಮಾಡಬೇಕಪ್ಪ ಬಟ್ ನನ್ನ ಕಡೆ ಅಷ್ಟೊಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡೋ ಕೆಪಾಸಿಟಿ ಇಲ್ಲ, ಅಥವಾ ಟೈಮ್ ಇಲ್ಲ, ಟೈಮ್ ಇಲ್ಲ ಅಂದ್ರೆ ಅಗದಿ ರೀಸನೇಬಲ್ ಫೀಸ್ ಒಳಗೆ ನಮ್ಮ ಎಲ್ಲ ಕ್ಲಾಸಸ್ ನಡೀತಾವೆ. ಸೊ ನೀವು ಖಂಡಿತ ಜಾಯ್ನ್ ಆಗ್ಬೋದು, ನಿಮ್ಮ ಮನ್ಯಾಗನ ಕೂತು ಕಲಿಬಹುದು. ಸೊ ಇದು ಆಯಿತು ಇಲ್ಲೇ ನಮ್ಮ ಕಂಪನಿ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನು ಹೇಳಿದ್ನಿ. ಬಿಕಾಸ್ ಮತ್ತು ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ಅಕ್ಕ ಇದು ಎಕ್ಸಾಕ್ಟ್ಲಿ ನೀವು ಯಾವ ಕಂಪನಿ ಬಗ್ಗೆ ಹೇಳತ್ತೀರಿ ಅಂತ. ಸೊ ಚೇರ್ದ ಮುಂದನ 2 ವಿಸಿಟರ್ ಚೇರ್ ಹಾಕೀವಿ, ಯಾರಾದರೂ ವಿಸಿಟ್ಗದು ಬಂದಾಗ ಒಂದು ಸ್ವಲ್ಪ ಡಿಸ್ಕಷನ್ ಅದು ಮಾಡೋಕೆ ಇರಲಿ ಅಂತ ಹೇಳಿ. ಆಮೇಲೆ ಇದು ಬರ್ತೈತಿ ಕೂಡಲೇ ದೇವ್ರ ಪೂಜೆ ಮಾಡ್ತೀವಿ ಇಲ್ಲೇ. ಮೊದ್ಲ ನಮ್ಮ ಆಫೀಸಿಗೆ ಬಂದ ಕೂಡಲೇ ಆಫೀಸ್ ಕ್ಲೀನಿಂಗ್ ಮಾಡಿದ್ಕೊಳ್ಳೆ ಮೊದ್ಲ ದೇವ್ರ ಪೂಜೆ ಹಾಕೋಣ. ಇನ್ನು ಆಕ್ಚುಲಿ ಈ ಸೆಕ್ಷನ್ ಐತಲ್ಲ ಪೂರಾ ಇದು ಅವಾರ್ಡ್ ಸೆಕ್ಷನ್ ಐತಿ. ಇನ್ನೂ ಸ್ವಲ್ಪ ಅವಾರ್ಡ್ಸ್ ಅದಾವು ಮತ್ತು ತರೋದೈತಿ. ಸೊ ಇಲ್ಲೆಲ್ಲ ನಮ್ಮ ಯೂಟ್ಯೂಬ್ದಿಂದ ಅಥವಾ ನಾವು ಹೊರಗೆ ಯಾವ್ಯಾವ ಇವೆಂಟ್ಸ್ ಅಟೆಂಡ್ ಆಗ್ಯಾವ ಅಲ್ಲಿಂದ, ಕ್ಲಾಸ್ ಪ್ಲಸ್ದಿಂದ ಇವೆಲ್ಲ ನಾವು ಅವಾರ್ಡ್ಸ್ಗಳನ್ನೆಲ್ಲ ಇಲ್ಲಿ ಇಟ್ಟಿವಿ. ಮತ್ತು ಆ್ಯಕ್ಚುಲಿ ನಿಮ್ಮ ಆಫೀಸ್ ಓಪನಿಂಗಕ್ಕೆ ಇದು ನೋಡ್ರಿ ನನ್ನ ಫೇವ್ರೇಟ್ ಅವಾರ್ಡ್. ನಡುನ ಇವ್ರಿಗೆ ಇಂಟರಪ್ಟ್ ಮಾಡಿ ತೋರ್ಸತ್ತೀನಿ ಬಿಕಾಸ್ ಇದ್ರ ಮೇಲೆ ನನ್ನ ಫೋಟೋ ಬಂದೈತಿ. ಸೊ ಹಿಂಗಾಗಿ ನಂಗೆ ಭಾಳ ಲೈಕ್ ಆಗ್ತೈತಿ ಈ ಅವಾರ್ಡ್. ಉಳ್ದಿದ್ರ ಮೇಲೆ ಹೆಸರು ಐತಿ, ಇದ್ರ ಮೇಲೆ ಫೋಟೋ ಇರೋದ್ರಿಂದ ಇದು ಜಾಸ್ತಿ ಲೈಕ್ ಆಗ್ತೈತಿ. ಆಮೇಲೆ ಮೊನ್ನೆ ಆಫೀಸ್ ಓಪನಿಂಗ್ದಾಗ ಕೆಲವೊಂದೆಲ್ಲ ಗಿಫ್ಟ್ಸ್ ಬಂದವನ್ನೆಲ್ಲ ಹಾಕ್ಸೋದೈತಿ. ಆಕ್ಚುಲಿ ನಾವು ರೀಸೆಂಟ್ಲಿನ ಶಿಫ್ಟ್ ಆಗೀವಿ, ಇನ್ನೂ ನಮ್ದೆಲ್ಲ ಸೆಟಪ್ ನಡೆದೈತಿ. ಇನ್ನೂ ಎಲ್ಲ ನಾವು ಹೆಂಗೆ ಪ್ರಾಕ್ಟಿಕಲಿ ಪಾಸಿಬಲ್ ಆಗ್ತೈತೆ ಹಂಗಂಗೆ ಒಂದೊಂದು ಹಚ್ಚಾಗ್ತೀವಿ. ಸೊ ಈಗ ಸದ್ಯ ಎಷ್ಟು ಸೆಟಪ್ ಮಾಡಿವಿ ಅದನ್ನ ನಾವು ನಿಮಗೆ ಟೂರ್ ಮಾಡ್ಸತ್ತೀವಿ. ಆ್ಯಂಡ್ ಚೇರ್ ಬಾಜುಕನ ಒಂದು ಸ್ನೇಕ್ ಪ್ಲಾಂಟ್ ಇಟ್ಟಿವಿ ಬಿಕಾಸ್ ವಿನಯ್ ಅವ್ರದ್ದು ಭಾಳ ಆಸೆ ಇತ್ತು ರಿಯಲ್ ಪ್ಲಾಂಟ್ಸನ್ನು ಇಡೋನು, ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಬೇಡ ಅಂತೇಳಿ. ಸೊ ಹಿಂಗಾಗಿ ದಿಸ್ ಇಸ್ ರಿಯಲ್ ಪ್ಲಾಂಟ್. ಮತ್ತು ಅಲ್ಲೊಂದು ಮನಿ ಪ್ಲಾಂಟ್ ಅಲ್ಲ ಅದು, ಅಲ್ಲೊಂದು ಮನಿ ಪ್ಲಾಂಟ್ ಇಟ್ಟಿವಿ. ಸ್ನೇಕ್ ಪ್ಲಾಂಟ್ ಅದ ಬೆನಿಫಿಟ್ ಏನಂದ್ರೆ ಅದು ಆಕ್ಸಿಜನ್ ಹೈಯೆಸ್ಟ್ ಬಿಡ್ತೈತಿ, ಇವನ್ ನೈಟ್ ಟೈಮ್ದಾಗ ಆಕ್ಸಿಜನ್ ಬಿಡ್ತೈತಿ. ಸೊ ಕ್ಯಾಬಿನ್ ಒಳಗೆ ಒಂದು ಚಲೋ ಎನ್ವೈರ್ಮೆಂಟ್ ಇರಲತ್ತಂದ ಸ್ನೇಕ್ ಪ್ಲಾಂಟ್ ಮತ್ತು ಮನಿ ಪ್ಲಾಂಟ್ ಬಿಸ್ನೆಸ್ ಬೇಕ ಹಿಂಗಾಗಿ ಮನಿ ಪ್ಲಾಂಟ್ ಇಟ್ಟಿವಿ. ಇಲ್ಲಿ ಒಂದು ವಿಂಡೋ ಬರ್ತೈತೆ ಆ್ಯಕ್ಚುಲಿ, ಹೋಲ್ ಡೇ ಒಳಗೆ ನಾವು ಬಂದು ಇಟ್ಟಿರ್ತೀವಿ. ಬಟ್ ಯಾವಾಗಾರೆ ವಿನಯವ್ರಿಗೆ ಈವ್ನಿಂಗ್ ಒಂದು ಸ್ವಲ್ಪ ಹೊರಗೆ ನೋಡ್ಕೋತ ನಿಂದಿರ್ಬೇಕಂದ್ರೆ ಮಸ್ತ್ ಒಂದು ದೊಡ್ಡದು ವಿಂಡೋ ಐತಿ. ಸೊ ಡೇ ಒಳಗೆ ಅದು ಭಾಳ ಬಿಸಿಲು ಬರ್ತೈತಿ, ಹೀಗಾಗಿ ನಾವು ಇದನ್ನು ಕ್ಲೋಸ್ ಇಡ್ತೀವಿ. ಚಲೋ ಆಫೀಸದ ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ. ಕ್ಯಾಬಿನ್ ನೋಡಿದ್ರಿ, ಕ್ಯಾಬಿನ್ ಆಗೋಣ. ಇದು ಒಂದು ಆ್ಯಕ್ಚುಲಿ ಇಲ್ಲಿ ಪೂರ್ತಿನ ವಾಲ್ ಐತಲ್ಲ ಅದು ಖಾಲಿ ಇತ್ತು. ಮತ್ತು ಖಾಲಿ ವಾಲ್ ಯಾಕೋ ನಮಗೆ ವಾರ್ಡ್ ಅನ್ಸಾಗತ್ತಿತ್ತು, ಏನಾರೇ ಮಾಡೋನು ಅಂತ ಫ್ರಮ್ ದ ಡೇ 1 ನಾನು ಏನಾದ್ರು ಥಿಂಕ್ ಮಾಡಕತ್ತಿದ್ವಿ. ಸೊ ಒಂದು ಬೆಸ್ಟ್ ಐಡಿಯಾ ಬಂತು. ಇಲ್ಲಿ ನಾವು ನಮ್ಮ ಕಂಪನಿದು ಕೋರ್ ವ್ಯಾಲ್ಯೂಸನ್ನು ಹಚ್ಚಿವಿ, ಮತ್ತು ಸುಮ್ಮನೆ ಹಚ್ಬೇಕಂತ ಹಚ್ಚಿಲ್ಲ. ಈ ಎಲ್ಲ ಕೋರ್ ವ್ಯಾಲ್ಯೂಸನ್ನು ನಾವು ಎವ್ರಿ ಡೇ ಟ್ರೈ ಮಾಡ್ತೀವಿ, ಟ್ರೈ ಮಾಡ್ತೀವಿ ಫುಲ್ ಫಾಲೋ ಮಾಡಕ್ಕೆ. ಮತ್ತು ನಮ್ಮ ಟೀಮ್ ಮೆಂಬರ್ಸ್ನು ಫುಲ್ ಮೋಟಿವೇಟ್ ಮಾಡ್ತೀವಿ ಇದನ್ನ ಫಾಲೋ ಮಾಡ್ರಿ ಅಂತ ಹೇಳಿ. ಸೊ ಏನಪ್ಪಾ ಅಂದ್ರೆ ಇನೋವೇಷನ್, ಹೊಸ ಐಡಿಯಾಸ್ ಜನರೇಟ್ ಮಾಡಾಕ, ಕ್ರಿಯೇಟ್ ಮಾಡಾಕ, ನಾವು ಇನೋವೇಟ್ ಮಾಡಾಕ ಟ್ರೈ ಮಾಡ್ತೀವಿ. ಟೀಚಿಂಗ್ ಸ್ಕಿಲ್ ಇದ್ದಿದ್ದ ಟೀಚಿಂಗ್ ಮೆಥಡ್ಸ್ ಇನ್ನೂ ಹೆಂಗ್ ಬೆಹತರ್ ಮಾಡ್ಬೋದು, ಇನ್ನೂ ಹೆಂಗ್ ಚಲೋ ಮಾಡ್ಬೋದು, ಈಸಿ ಮಾಡ್ಬೋದು, ಬೆಟರ್ ಮಾಡ್ಬೋದು. ಹೆಂಗ್ ಮಾಡಾಕಂದ್ರೆ ಸ್ಟೂಡೆಂಟ್ ಈಸಿ ಆಗ್ಲಿ ಲರ್ನಿಂಗ್, ಅದನ್ನ ನಾವು ಇನ್ನೋವೇಟ್ ಮಾಡ್ತೀವಿ. ಸೆಕೆಂಡ್ ಥಿಂಗ್ ಇಸ್ ಗೋಲ್ಸ್. ಸೊ ಆಲ್ವೇಸ್ ನಾವು ಒಂದು ಗೋಲ್ಸನ್ನು ಸೆಟ್ ಮಾಡಿನ ವರ್ಕ್ ಮಾಡ್ತೀವಿ, ಮತ್ತು ಯಾವಾಗಲೂ ಹಂಗೆ ಮಾಡಬೇಕು. ಬಿಕಾಸ್ ಡೆಸ್ಟಿನೇಷನ್ ನಮಗೆ ಗೊತ್ತಿರಲಿಲ್ಲ ಅಂದ್ರೆ ನಾವು ಯಾಕಡೆ ಬೇಕಾದ್ ಹೋಗ್ಬೋದು, ಬಟ್ ಎಲ್ಲಿ ಹೋಗೋದೈತಿ, ಏನು ನಮ್ಮ ಗೋಲ್ ಐತಿ ಅದನ್ನು ನಾವು ಒಂದು ಏನಾರೇ ಟಾರ್ಗೆಟ್ ಮಾಡಿ ಇಟ್ಟಿದ್ವಿ ಅಂದ್ರೆ ನಮಗೆ ಆ ಗೋಲ್ ಟುವರ್ಡ್ಸ್ ಏನಪ್ಪ ಸ್ಟೆಪ್ಸ್ ತೊಗೊಳಕ್ಕೆ ಈಸಿ ಆಗ್ತೈತಿ. ಟೀಮ್ ವರ್ಕ್, ಸೊ ಟೀಮ್ ವರ್ಕನ್ನ ನಡೆದೈತಿ. ಈಗ ಸದ್ಯ ನಮ್ದು ಟೀಮ್ ವರ್ಕ್ ಇಲ್ದೆ ಏನೂ ಆಗಂಗಿಲ್ಲ ಅಂತ ನಂದರೆ. ಯಾರು ಹಿಂಗೆ ಇಂಡಿವಿಜುವಲ್ ವರ್ಕ್ ಮಾಡ್ಬೇಕಂತ ರೂಲ್ ಇಲ್ಲ, ಎಲ್ಲರೂ ಆಸ್ ಅ ಟೀಮ್ ಅಂತಂದ ವರ್ಕ್ ಮಾಡ್ತೀವಿ ನಾವು. ಬಿಕಾಸ್ ನಾವು ಇಬ್ರು ಭಾಳ ಬಿಲೀವ್ ಮಾಡ್ತೀವಿ ಟೀಮ್ ವರ್ಕ್ ಒಳಗೆ. ಒಬ್ರು ಏನಾರ ಆ ಕಡೆ ಈ ಕಡೆ ಆದ್ರಂದ್ರೆ ಇಡೀ ಟೀಮ್ ವರ್ಕ್ ಎಲ್ಲ ಖರಾಬ್ ಆಗ್ತೈತಿ. ಮತ್ತು ಎಲ್ಲರೂ ಅಷ್ಟು ಡೆಡಿಕೇಟೆಡ್ ಆ್ಯಂಡ್ ಡಿಸಿಪ್ಲಿನ್ ವರ್ಕ್ ಮಾಡ್ರೆ ಆ ಒಂದು ನಾವು ಏನು ಥಿಂಕ್ ಮಾಡಿವಿ ಅದಕ್ಕೊಂದು ಬೆಸ್ಟ್ ರಿಸಲ್ಟ್ ಸಿಗ್ತೈತಿ. ಸೊ ಟೀಮ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಕಮಿಟ್ಮೆಂಟ್, ನಾವು ಏನು ಡಿಸೈಡ್ ಮಾಡೀವಿ ಅದ್ರ ಬಗ್ಗೆ ನಾವು ಭಾಳ ಕಮಿಟೆಡ್ ಇರ್ತೀವಿ, ಭಾಳ ಸೀರಿಯಸ್ ಇರ್ತೀವಿ. ಹೋಗ್ಲಿ ಬಿಡು ಅದೇನಾ ಅಂತ ಕ್ಯಾಜುಲಿ ತೊಗೊಳಂಗಿಲ್ಲ, ನಾವು ಭಾಳ ಫುಲ್ ಆನ್ ಸೀರಿಯಸ್ಲಿ ತೊಗೊಂಡು ಕಮಿಟ್ಮೆಂಟ್ ಕೊಟ್ಟು ವರ್ಕ್ ಮಾಡ್ತೀವಿ. ಇಂಟಿಗ್ರಿಟಿ, ಸೊ ಇಂಟಿಗ್ರಿಟಿದಿಂದ ವರ್ಕ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಕಸ್ಟಮರ್ಸ್, ಸೊ ನಮ್ದೆಲ್ಲ ಸೆಂಟ್ರಿಕ್ ಕಂಪ್ನಿ ಐತೆ ನಮ್ದು. ನಾವು ನಮ್ಮ ಸ್ಟೂಡೆಂಟ್ಸ್, ಕ್ಲಾಸ್ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಅನ್ಬೋದು, ಆಫೀಸ್ ಕಂಪ್ನಿ ಒಳಗೆ ನಮ್ಮ ಟೀಮ್ ಮೆಂಬರ್ಸ್ ಅನ್ಬೋದು. ಈ ರೀತಿ ಕಸ್ಟಮರ್ಸ್ ಅಂದ್ರೆ ನಾಟ್ ಓನ್ಲಿ ಬಯರ್ಸ್, ಕಸ್ಟಮರ್ಸ್ ಅಂದ್ರೆ ನಮ್ಮ ಕಂಪ್ನಿ ಒಳಗೆ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಅದಾರಲ್ಲ ಅವರೆಲ್ಲರೂ. ಸೊ ಅವ್ರ ಬೆಟರ್ಮೆಂಟ್ ಸಂಬಂಧ ನಾವು ಕಂಪ್ನಿ ವರ್ಕ್ ಮಾಡಕ್ಕೆ ಟ್ರೈ ಮಾಡತೈತಿ. ಮತ್ತು ಅವ್ರದ್ದು ಏನು ಬೆನಿಫಿಟ್ ಐತಲ್ಲ ಅದ್ರ ಮೇಲೆ ನಾವು ಫೋಕಸ್ ಅದೀವಿ.
ರೆಸ್ಪಾನ್ಸಿಬಿಲಿಟಿ. ನಾವು ನಮ್ಮ ಕಂಪ್ನಿ ಒಂದು ರೆಸ್ಪಾನ್ಸಿಬಲ್ ಕಂಪ್ನಿಯಾಗಿ ವರ್ಕ್ ಮಾಡತೈತಿ. ಸೊಸೈಟಿನ ಇಂಪ್ರೂವ್ಮೆಂಟ್ ಮಾಡೋದ್ರೊಳಗೆ, ಸ್ಟೂಡೆಂಟ್ಸನ್ನ ಲರ್ನಿಂಗ್ ಇಂಪ್ರೂವ್ಮೆಂಟ್ ಮಾಡೋದ್ರೊಳಗೆ, ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡೋದ್ರೊಳಗೆ, ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡೋದ್ರೊಳಗೆ, ಒಂದು ಕಂಪ್ನಿ ಆ್ಯಸ್ ಅ ಕಂಪ್ನಿ ನಾವು ನಮ್ದು ಸೋಷಿಯಲ್ ವರ್ಕ್ನೂ ಆಗಬೇಕು, ನಮ್ಮ ಕಂಪ್ನಿ ಪ್ರಾಫಿಟೇಬಲ್ ಇರಬೇಕು. ಆ ರೀತಿ ಒಂದು ರೆಸ್ಪಾನ್ಸಿಬಲ್ ಆಗಿ ವರ್ಕ್ ಮಾಡಕ್ಕೆ ನಾವು ಟ್ರೈ ಮಾಡತ್ತೀವಿ. ಸ್ಪೆಷಲಿ ಹೆಂಗಾಗ್ತೈತಿ ಅಂದ್ರೆ ನೀವು ಜನರಲಿನೂ ನೋಡ್ರಿ, ಈಗ ನಾವೇನೆಲ್ಲ ಕ್ಲಾಸಸ್ ಕಲಿಸ್ತೀವಿ, ಅದೇನು ಟೈಲರಿಂಗ್, ಅದೇನು ಪೇಂಟಿಂಗ್, ಅದೇನು ಆರಿ ವರ್ಕ್, ಈ ರೀತಿ ಜನರಲಿ ನಮ್ಮ ಸೊಸೈಟಿ ಒಳಗೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಸಿಗಂಗಿಲ್ಲ. ಅದೇನು ಬಿಡ, ಅದೇನು ಎಲ್ಲರೂ ಮಾಡ್ತಾರೋ ಅಥವಾ ಅದೇನು ಬಿಡ ಅನ್ನೋರ್ಗತ್ಲೆ ಒಂದು ಸ್ವಲ್ಪ ಅಷ್ಟು ಒಂದು ವ್ಯಾಲ್ಯೂ ಕೊಟ್ಟು ಅದ್ರ ಕಡೆ ಯಾರೂ ನೋಡಂಗಿಲ್ಲ. ಸೊ ನಾವು ಒಂದು ಇನೋವೇಷನ್ ಮಾಡಕ್ಕೆ ಟ್ರೈ ಮಾಡತ್ತೀವಿ, ಅದಕ್ಕೂ ಅಷ್ಟು ಈಕ್ವಲ್ ಇಂಪಾರ್ಟೆನ್ಸ್ ಸಿಗಬೇಕು, ಈಕ್ವಲ್ ವ್ಯಾಲ್ಯೂ ಸಿಗಬೇಕು, ಮತ್ತು ಅದರಿಂದನೂ ಮಂದಿ ಲೈಫ್ ಚೇಂಜ್ ಆಗತೈತಿ. ಎಸ್, ಸೊ ವ್ಯಾಲ್ಯೂ ಆ್ಯಡ್ ಆಗ್ತೈತಿ. ಸೊ ಅದನ್ನು ನಾವು ನಮ್ಮ ಸ್ಟೂಡೆಂಟ್ಸ್ಗೂ ಎಲ್ಲರಿಗೂ ಮೋಟಿವೇಟ್ ಮಾಡ್ಕೋತಾ ಇರ್ತೀವಿ. ಪ್ಲಸ್ ನಾವು ಒಂದು ಥೀಮ್ ಇಟ್ಕೊಂಡು ಹೊಂಟಿವಿ, ದಿಸ್ ಕ್ಯಾನ್ ಆಲ್ಸೋ ಆ್ಯಡ್ ವ್ಯಾಲ್ಯೂ ಟು ಯುವರ್ ಲೈಫ್. ಫ್ಯೂಚರ್ ಒಳಗೂ ನಾವು ಇದೇ ರೀತಿ ಇನ್ನೂ ಸ್ಕಿಲ್ ಬೇಸ್ಡ್ ಕೋರ್ಸಸ್ ಕ್ಲಾಸಸ್ ಲಾಂಚ್ ಮಾಡಿ ಮತ್ತು ಅದರ್ ಕ್ಲಾಸಸ್ ತಗೊಂಡನ ನಾವು ಈ ಕಂಪ್ನಿ, ಈ ಹೊಸ ಆಫೀಸಿಗೆ ಬಂದೀವಿ. ಸೊ ಇದರಿಂದನೂ ಆಗತೈತಿ ಅನ್ನೋ ಒಂದು ಬಿಲೀಫನ್ನು ನಾವು ಟ್ರೈ ಮಾಡತ್ತೀವಿ ಎಲ್ಲರ ಒಳಗೆ ಏನಪ್ಪ ರೀಚ್ ಮಾಡಕ್ಕೆ. ಹಾಂ, ಎಸ್. ಸೊ ಇದು ವಾಲ್ ಆಗೋಣ. ಇದು ಬರ್ತೈತಿ ನಮ್ಮ ಮೇನ್ ಲೋಗೋ ಅಂತಾನೆ ಹೇಳ್ಬೋದು, ನಾವು ಲೋಗೋ ಅಂತಾನೆ ಹೇಳ್ತೀವಿ ಇದಕ್ಕೆ. ಹಾಂ, ಸೊ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ ಎಲ್ಲ ನೀವು ಇಲ್ಲೆಲ್ಲ ನೋಡ್ಬೋದು. ನಮ್ದು ಸ್ವಿಂಗ್ ಮಷಿನ್ ಇಸ್ ಅವರ್ ಮೇನ್ ಹತ್ಯಾರ. ಸೊ ಅದು ನಮ್ಮ ಮೇನ್ ಟೂಲ್ ಐತಿ. ಆಮೇಲೆ ಇವೆಲ್ಲ ಮೆಜರ್ಮೆಂಟ್ಸ್ ಅದ್ರ ರಿಲೇಟೆಡ್ ಏನೆಲ್ಲ ಬರ್ತೈತಿ, ಸೊ ಎಲ್ಲಾನ ನಾವು ಒಂದು ಟ್ರೈ ಮಾಡಿವಿ ನಮ್ಮ ಸಿಂಬಾಲ್ಸ್ ಅನ್ನ ಇದ್ರೊಳಗೆ ತೋರ್ಸಾಕ. ಆ್ಯಂಡ್ ಇದು ನಂದು ನಡು ಫೋಟೋ ಐತಿ. ಸೊ ಮ್ಯಾಲ ಇದನ್ನ ಬರ್ಸಾರು, ಇದು ಕ್ರೆಡಿಟ್ ಹೋಗ್ತೈತಿ ವಿನಯ್ ಅವರು. ಮತ್ತು ಈ ಎಲ್ಲ ಇಂಟೀರಿಯರ್ ಡಿಸೈನರ್ ಏನು ಕೊಟ್ಟಿದ್ವಿ, ವಿನಯ್ ಅವ್ರ ಫ್ರೆಂಡ್ ಅದಾರು ದೀಪಕ್ ಅಂತ, ಅವ್ರಿಗೆ. ಬಿಕಾಸ್ ಅವರಿಬ್ರು ಕೂಡಿ ಈ ಫೋಟೋನ ಪ್ಲ್ಯಾನ್ ಮಾಡ್ಯಾರು. ನಾನು ಲಿಟ್ರಲಿ ಖರೆ ಹೇಳ್ತೇನೆ, ಯಾವ ದಿನ ಓಪನಿಂಗ್ ಇತ್ತು ಆ ದಿನ ನಾ ಈ ಫೋಟೋನ ನೋಡೇನಿ. ನಂಗೆ ಏನೂ ಐಡಿಯಾ ಇರಲಿಲ್ಲ ಈ ರೀತಿ ಒಂದು ಫೋಟೋನ ಇವರು ಕ್ರಿಯೇಟ್ ಮಾಡಕತ್ತಾರಂತ. ಸೊ ನನಗೂ ಭಾಳ ಲೈಕ್ ಆಯ್ತು, ಭಾಳ ಮಸ್ತ್ ಅನಿಸ್ತು. ಸೊ ಈ ಟೋಟಲ್ ಕ್ರೆಡಿಟ್ ಅವರಿಬ್ಬರಿಗೆ ಹೋಗ್ತೈತಿ. ಆ್ಯಂಡ್ ದಿಸ್ ಈಸ್ ನಮ್ದೇನು ವಿನಯ್ ಅವ್ರ ಕ್ಯಾಬಿನ್ ಐತಲ್ಲ, ಅದಕ್ಕೆ ಪೂರ್ತಿ ಇದು ಗ್ಲಾಸ್ದ ಐತಿ. ಸೊ ಅದಕ್ಕೆಲ್ಲ ಪೂರ್ತಿ ಈ ರೀತಿ ಸ್ಟಿಕರ್ಸ್ ಹಚ್ಚೈತಿ, ಅಂದರೆ ಸ್ಟಿಕರ್ಸ್ ಡಿಸೈನ್ ಮಾಡೈತಿ. ಸೊ ಇದು ಎಲ್ಲ ವಿನಯ್ ಅವರ ಇನೋವೇಷನ್, ಅವ್ರ ಐಡಿಯಾ. ಬಿಕಾಸ್ ಅವ್ರಿಗೆ ಇದ ರೀತಿ ಸ್ಟಿಕ್ಕರ್ ಬೇಕಾಗಿತ್ತು. ಗ್ಲಾಸ್ ಕ್ಯಾಬಿನ್ ಏನಿರಲ್ಲ, ಬ್ಲರ್ ಸ್ಟಿಕ್ಕರ್ ಹಚ್ಬಿಟ್ಟಿರ್ತಾರೆ ಅಷ್ಟೇ. ಬಟ್ ನನಗೆ ಬೇಡಾಗಿತ್ತು, ಬರೀ ಬ್ಲರ್ ಸ್ಟಿಕ್ಕರ್ ಬೇಡ, ನಮ್ದು ಬ್ರ್ಯಾಂಡಿಂಗು ಆಗಬೇಕು, ನಮ್ದು ಲೋಗೋ ಬರಬೇಕು, ನಮ್ಮ ಕ್ಲಾಸಸ್ ಯಾವ್ದು ಅದೆಲ್ಲ ಕಾಣಿಸ್ಬೇಕು. ಮತ್ತು ಈಗ ಸದ್ಯ ಲೇಟೆಸ್ಟ್ ಟ್ರೆಂಡ್ ಐತಿ, ಸ್ವಲ್ಪ ಇದಕ್ಕೆ ಸ್ಕಿಲ್ಡ್ ಲೇಬರ್ ಬೇಕಾಗ್ತಾರೋ, ಮತ್ತು ಸ್ವಲ್ಪ ಕಾಸ್ಟ್ಲಿ ಐತಿ. ಬಟ್ ನಂಗೆ ಇದೇ ಬೇಕಾಗಿತ್ತು. ಇದಕ್ಕಾಗಿ ನಾ ಒಂದು 15-20 ದಿವಸ ಎಲ್ಲ ಗುದ್ದಾಡಿ ಹುಡುಕ್ಯಾಡೆ ಲಾಸ್ಟಿಗೆ ಮಾಡಿ, ಮತ್ತು ನಂಗೆ ಹೆಂಗೆ ಬೇಕಾಗಿತ್ತಲ್ಲ ಹಂಗೆ ಬಂದೈತಿ ಲಾಸ್ಟಿಗೆ. ಸೊ ಐ ಹೋಪ್ ಸೊ ನಿಮಗೂ ಇದು ಲೈಕ್ ಆತಂದ, ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಐತಿ ಇದು. ನಮಗರೆ ಭಾಳ ಲೈಕ್ ಆಯ್ತು. ಆದಾಗಣ ಒಂದು ಪ್ಯಾಸೇಜ್ ಏರಿಯಾ ಬರ್ತೈತಿ ಇಲ್ಲಿ. ಇದು ಒಂದು ಸೆಕ್ಷನ್, ಇದೂ ವಿನಯ್ ಅವ್ರನ್ನ ಮಾಡ್ಸಾರು, ಅವ್ರದನ್ನ ಇದು ಐಡಿಯಾ. ಮತ್ತು ಇದು ಖರೇನ ಭಾಳ ಪ್ರಾಕ್ಟಿಕಲಿ ಯೂಸ್ ಆಗ್ತೈತಿ. ಬಿಕಾಸ್ ಆಫೀಸ್ ಅಂದ ಮೇಲೆ ಎಷ್ಟೊಂದೆಲ್ಲ ಸಾಮಾನು ಇರ್ತಾವೆ, ಎಷ್ಟೊಂದೆಲ್ಲ ಸ್ಟಫ್ ಇರ್ತೈತಿ. ಸೊ ಅದು ಎಲ್ಲ ಇಡಕ್ಕೆ ನಮಗೆ ಈಸಿ ಆಗಲಿ ಅಂತ ಹೇಳಿ ಈ ರೀತಿ ಒಂದು ಸೆಕ್ಷನ್ ಐತಿ. ಇಲ್ಲಿ ಒಂದು ವಿಂಡೋ ಬರ್ತೈತಿ. ಸೊ ನಾವು ಆಗಲೇ ಹೇಳಿದ್ನಲ್ಲ, ಆ ರೀತಿ ಡೇ ಒಳಗೆ ಬಿಸಿಲು ಬರ್ತೈತಿ, ಹಿಂಗಾಗಿ ನಾವು ತೆಗಿಯಂಗಿಲ್ಲ. ನಾರ್ಮಲಿ ಹಂಗೆ ನಮಗೆ ಬೆಳಕು ಬೇಕು ಅಂತ ಅಂದಾಗ ಅಷ್ಟು ಓಪನ್ ಮಾಡ್ತೀವಿ. ಎಸ್, ದಿಸ್ ಇಸ್ ಒನ್ ವಾಶ್ರೂಮ್. ಆಬ್ವಿಯಸ್ಲಿ ಅದು ಬೇಕು, ಕನ್ವೀನಿಯಂಟ್ ಆಗ್ತೈತಿ. ಆಗಲೇ ಒಂದು ಬಾಲ್ಕನಿನ ನೋಡಿದ್ರಿ, ಈಗ ಇನ್ನೂ ಒಂದು ಬಾಲ್ಕನಿ ಐತಿ. ನಮ್ಮ ಆಫೀಸ್ಗೆ 2 ಬಾಲ್ಕನಿ ಅದಾವು. ಸೊ ಹೀಗಾಗಿ ಫುಲ್ ದೊಡ್ಡ. ಸೊ ಬರ್ರಿ ಈಗ ನೆಕ್ಸ್ಟ್ 2ನೇ ಬಾಲ್ಕನಿಗೆ ಹೋಗೋನು. ಇದೇನು ಆಗಲೇ ಏನು ಬಾಲ್ಕನಿ ತೋರಿಸಿದ್ವಲ್ಲ, ಎಕ್ಸಾಕ್ಟ್ಲಿ ಹಂಗನ ಸೇಮ್ ಐತಿ. ಸೊ ಇಲ್ಲಿನೂ ನಾವು ಗ್ರೀನ್ ಗ್ರಾಸ್ ಅದು ಹಾಕಿ ಮಸ್ತ್ ಸೆಟಪ್ ಮಾಡಿವಿ. ಇಲ್ಲಿನೂ ಎಲ್ಲ ಪ್ಲಾಂಟ್ಸ್ ಅದು ಇನ್ನೂ ಬರಬೇಕು. ಸೊ ದಟ್ ನಮಗೆ ಶೂಟ್ ಮಾಡಕ್ಕೂ ಈ ಒಂದು ಏರಿಯಾ ಯೂಸ್ ಆಗ್ತೈತಿ. ಏನಾರೇ ಔಟ್ಡೋರ್ ಶೂಟ್ ಅದು ಮಾಡೋದಿತ್ತು, ಸ್ವಲ್ಪ ಚೇಂಜ್, ಬ್ಯಾಕ್ಗ್ರೌಂಡ್ ಚೇಂಜ್ ಇರಲಿ ಅಂದ್ರೆ ನಮಗೆ ಯೂಸ್ ಆಗ್ತೈತಿ. ಸೊ ಇದು ಒಂದು ಮಸ್ತ್ ಬಾಲ್ಕನಿ ಐತಿ. ಅದಾಗಣ ಮೇನ್ ಏರಿಯಾ, ಶೂಟ್ ಏರಿಯಾ, ಮೇನ್ ವರ್ಕ್ ನಡೆಯೋದು. ಇಲ್ಲಿನೂ ಒಂದು ನಾವು ಬ್ರ್ಯಾಂಡಿಂಗ್ ಮಾಡೋ ಸಂಬಂಧ ಒಂದು ಸ್ಟಿಕ್ಕರ್ ಹಚ್ಚಿವಿ. ಇದು ಎಂಪವರಿಂಗ್ ವುಮನ್ ಥ್ರೂ ಸ್ಕಿಲ್ಸ್. ಸೊ ಸ್ಕಿಲ್ಸ್ ಮುಖಾಂತರ ನಾವು, ಎಸ್, ನಮ್ಮ ಕಂಪನಿ ಟ್ಯಾಗ್ ಲೈನ್ ಸ್ಕಿಲ್ಸ್ ಮುಖಾಂತರ ನಾವು ವುಮನ್ನ ಎಂಪವರ್ ಮಾಡಕ್ಕೆ ಟ್ರೈ ಮಾಡತ್ತೀವಿ. ಸೊ ಬರ್ರಿ ಒಳಗೆ ಹೋಗೋಣ ಅಂತ. ದಿಸ್ ಈಸ್ ಶೂಟ್ ಏರಿಯಾ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಮೈ ಏರಿಯಾ. ನಾನು ಜಾಸ್ತಿಯಾಗಿ ಆಫೀಸಿಗೆ ಬನ್ನಿ ಅಂದರೆ ಇಲ್ಲೇ ಇರ್ತೀನಿ.
ಇಲ್ಲೇ ಶೂಟ್ ಮಾಡ್ತೀನಿ, ಇಲ್ಲೇ ನಂದೆಲ್ಲ ಐಡಿಯಾ ಜನ್ರೇಟ್ ಆಗ್ತಿರ್ತಾವೆ, ಏನು ಥಿಂಕ್ ಮಾಡಿದಿರ್ತೈತೆ ಅದೆಲ್ಲ ಇಲ್ಲೇ ಕೂತ್ ಮಾಡ್ತಿರ್ತೀನಿ. ಸೊ ಇಷ್ಟು ದಿನ ನನಗೂ ಒಂದು ಶೂಟ್ ಮಾಡೋಕ್ಕೆ ಒಂದು ಸ್ಪೆಸಿಫಿಕ್ ಪ್ರೈವೇಟ್ ಏರಿಯಾ ಅಥವಾ ಪ್ರೈವೇಟ್ ಸ್ಪೇಸ್ ಅಂತ ಏನೂ ಇರಲಿಲ್ಲ. ಅಲ್ಲೇ ಒಂಚೂರ ಮೂಲಕ್ಕೆ ಕೂತ್ ಹಂಗೆ ಗುದ್ದಾಡ್ತಿದ್ನಿ. ಸೊ ನಂಗೆ ಭಾಳ ಖುಷಿ ಆಗಾಕತ್ತೈತಿ ಹೊಸ ಆಫೀಸಿಗೆ ಬಂದಮೇಲೆ ಒಂದು ಸ್ಪೆಸಿಫಿಕ್ ದೊಡ್ಡ ಏರಿಯಾ ಸಿಗಾಕತ್ತೈತಿ ಅಂತ. ಬಿಕಾಸ್ ಶೂಟ್ ಅಂದರೆ ಎಲ್ಲರಿಗೂ ನಾರ್ಮಲಿ ಏನು ಬಿಡು ಶೂಟ್ ಮಾಡೋದು ಅಂತ ಅನಿಸ್ತೈತಿ. ಬಟ್ ಶೂಟಿಂಗ್ ಇಸ್ ನಾಟ್ ಈಸಿ ಟಾಸ್ಕ್. ಬಿಕಾಸ್ ಹೊಸ ಇನೋವೇಷನ್ ಮಾಡೋಕ್ಕೆ, ಹೊಸ ಏನಾದರೂ ಐಡಿಯಾಸ್ ಜನ್ರೇಟ್ ಮಾಡೋಕ್ಕೆ ಒಂದು ಸ್ವಲ್ಪ ಶಾಂತ ಬೇಕಾಗ್ತೈತಿ, ಮೈಂಡೇ ಏನಾದರೂ ಕ್ರಿಯೇಟಿವ್ ಮಾಡೋಕ್ಕೆ. ಸೊ ಹಿಂಗಾಗಿ ಈ ಸ್ಪೇಸ್ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗೋದೈತಿ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ದೊಡ್ಡ ವಿಂಡೋಸ್ ಅದಾವು. ಸೊ ಅದ್ರಲ್ಲೇ ಬೆಳಕು ಭಾಳ ಚಲೋ ಬರ್ತೈತಿ, ಗಾಳಿ ಬೆಳಕು ಬರ್ತೈತಿ. ಸೊ ಅದನ್ನ ನೋಡೇ ನಾವು ಸೆಲೆಕ್ಟ್ ಮಾಡಿದ್ದ. ಇಲ್ಲಿನೂ ಒಂದು ಫುಲ್ ದೊಡ್ಡದು ವಿಂಡೋ ಐತಿ. ಸೊ ಬೇಕು ಅಂದಾಗ ನಾವು ಈ ವಿಂಡೋನ ತಕ್ಕೋಬೋದು, ವೆಂಟಿಲೇಷನ್ ಯೂಸ್ ಮಾಡ್ಬೋದು. ಇಲ್ಲಿ ಸ್ಟಿಚಿಂಗ್ ಮಷಿನ್ ಇಟ್ಟೈತಿ. ನೆಕ್ಸ್ಟ್ ಇದು ಇಲ್ಲಿಟ್ಟನ ಶೂಟ್ ಅಂದ್ರೆ ಸ್ಟಿಚಿಂಗ್ ಮಷಿನ್ ರಿಲೇಟೆಡ್ ಏನಾರ ಶೂಟ್ ಇತ್ತಂದ್ರೆ ಅದನ್ನ ಇಲ್ಲಿಟ್ಟ ಮಾಡ್ಬೇಕಂತ ಪ್ಲಾನ್ ಐತಿ. ಇದು ನನ್ನ ಫಸ್ಟ್ ಸ್ಟಿಚಿಂಗ್ ಮಷಿನ್. ಅಂದ್ರೆ ನಾನು ಜರ್ನಿ ಯಾವಾಗ ಸ್ಟಾರ್ಟ್ ಮಾಡಿ ವಿನಯವ್ರಿಗೆ ಯಾವಾಗ ನಾನು ಹೇಳಿದ್ನಿಕ್ಕಿ ನಾನು ಟೈಲರಿಂಗ್ ಕಲಿತೀನಿ, ನನಗೂ ಕಲಿಯೋ ಆಸೆ ಐತಿ, ಅವಾಗ ನನಗೆ ವಿನಯವರು ಕೊಡಿಸಿದ್ದು ಇದು ನಮ್ಮ ಫಸ್ಟ್ ಸ್ಟಿಚಿಂಗ್ ಮಷಿನ್. ಅವಾಗ ನಮ್ಮ ಕಡೆ ಜಸ್ಟ್ 5,000 ರೂಪಾಯಿ ಇದ್ದು. ಮತ್ತು ಈ ಮಷೀನನ್ನು ಲಿಟ್ರಲಿ ನಾವು 5,000 ರೂಪಾಯಿಕನ ತೊಗೊಂಡು ಬಂದೀವಿ. 5,200 ರೂಪಾಯಿ ಬಿಲ್ ಆಗಿತ್ತು. ನಂಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಯಾಕೆ ನೆನಪೈತಿ ಅಂದ್ರೆ ಬಿಕಾಸ್ ಈಗ ಸದ್ಯ ನಿಮಗೆ ನೋಡುವಾಗ ಎಲ್ಲ ಇವ್ರದ್ದೇನು ಮೊದಲಿಂದ ಹಿಂಗೆ ಲೈಫ್ ಸ್ಟೈಲ್ ಇರ್ಬೋದು, ಮೊದಲಿಂದ ಎಲ್ಲ ಹಿಂಗೆ ಇರ್ಬೋದು ಅಂತ ಅನಿಸ್ಬೋದು. ಯಾರೆಲ್ಲ ಮೊದಲಿಂದ ನಾವು ಚಿಕ್ಕೋಡ್ಯಾಗ ಇದ್ವಿ ಅಲ್ಲಿಂದ ವ್ಲಾಗ್ ನೋಡ್ತಾರೋ ಅವ್ರೆಲ್ಲರಿಗೂ ಗೊತ್ತೈತಿ. ಸ್ಕ್ರ್ಯಾಚ್ದಿಂದ 1 by 1 ಒಂದೊಂದು ಪ್ರಯತ್ನ ಮಾಡ್ಕೋತು, ಡ್ರೀಮ್ಸ್ ನೋಡಿ ಇಬ್ಬರು ಕೂಡಿ ಕಷ್ಟಪಟ್ಟು ಇಬ್ಬರು ಕೂಡಿ ಒಬ್ರಿಗೊಬ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಂದು ಏನೋ ಮಾಡಿ ಇಲ್ಲಿ ತನಕ ಬಂದೀವಿ. ಸೊ ಅದಕ್ಕೆ ಎಲ್ಲ ನೆನಪೈತಿ ನನಗೆ. 5,000 ರೂಪಾಯಿ ಕೊಟ್ಟು ಮಷಿನ್ ತಂದು ಕೂಡ ನಮ್ ಕಡೆ 1 ರೂಪಾಯಿ ಇದ್ದಿಲ್ಲ. ಅನ್ನತಿದ್ಲ ಮುಂದೆ ಹೆಂಗಂತಂದ ನಾ ಭಾಳ ಗಾಬರಿ ಆಗಿದ್ನಿ. ಬಿಕಾಸ್ ಇರೋ ಒಂದು 5,000 ರೂಪಾಯಿ ಇದ್ದು ಅದು ನೀವು ಮಷಿನ್ ಹಾಕಿದ್ರಿ. ಬಂದು ನಾನು ಜಸ್ಟ್ ಕಲಿಯಾಕತ್ತಿದ್ನಿ ಅಂದ್ರೆ ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟು ಇವ್ರು 5,000 ರೂಪಾಯಿ ಹಾಕ್ಯಾರಪ್ಪ, ನಾ ಈ ವಿಶ್ವಾಸನ ಮುರಿಬಾರ್ದು, ಅವ್ರಿಗೆ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಜಿದ್ದನ್ನ ನಾನು ಒಳಗಿಟ್ಕೊಂಡಿದ್ನಿ. ಮಾಡಿ ತೋರಿಸಿದಿ. ನಿಮ್ ಸಾಥ್ ಐತತ್ತೆ ಎಲ್ಲ ನಡೆದೈತೆ ಆಕ್ಚುಲಿ. ಸೊ ಇದು ನನ್ನ ಫಸ್ಟ್ ಸ್ವಿಂಗ್ ಮಷಿನ್. ನಂಗೆ ಭಾಳ ಅಂದ್ರೆ ಭಾಳ ಕ್ಲೋಸ್ ಐತಿ. ಬಿಕಾಸ್ ಇದರಿಂದನ ನಮ್ಮ ಲೈಫ್ ಭಾಳ ಚೇಂಜ್ ಆಯಿತು. ಸೊ ಎಲ್ಲರಿಗೂ ನೋಡುವಾಗ ಅಕ್ಕ ಎಷ್ಟು ಸಿಂಪಲ್ ಮಷಿನ್ ಐತಿ, ಸಾದಾ ಮಷಿನ್ ಐತಿ ಅಂತ ನಿಮಗೆ ಅನಿಸ್ಬೋದು. ಬಟ್ ಎಸ್ ನನಗೆ ಸ್ಪೆಷಲ್ ಐತಿ. ನನಗೆ ಭಾಳ ಸ್ಪೆಷಲ್ ಐತಿ. ಮತ್ತು ಏನೋ ಸಿಂಪಲ್ ಸಾದಾ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ನಿಮ್ಮ ಲೈಫ್ ಒಳಗೆ. ಯಾವಾಗ ಅದ ಸಿಂಪಲ್ದಿಂದ ಅದ ನಮಗೆ ಮುಂದೆ ಸಾಥ್ ಕೊಟ್ಟು ಕರ್ಕೊಂಡು ಹೋಗ್ತತಿ ಗೊತ್ತಾಗಂಗಿಲ್ಲ. ಸೊ ಇದನ್ನು ನಾನು ಭಾಳ ಜಪಿಸ್ತೀನಿ. ಆಮೇಲೆ ನಮ್ಮದು ಒಂದು ಕ್ವೀನ್ ಚೇರ್ ಐತಿ ಇಲ್ಲೇ. ಏನಾದರೂ ನನಗೆ ಶೂಟ್ ಮಾಡೋಕ್ಕೆ ಕುಂಡ್ರಾಕೋದು ಬೇಕಾಗಿತ್ತು, ವಿನಯವ್ರಿಗೆ ಕುಂಡ್ರಾಕೋದು ಬೇಕಾಗಿತ್ತು, ಒಂದು ಸ್ವಲ್ಪ ಅಸ್ಥೆಟಿಕ್ ಲುಕ್ ಇರಲಿ ಅಂತ ಒಂದು ಕ್ವೀನ್ ಚೇರನ್ನು ಇಟ್ಟಿವಿ. ಇದು ನನ್ನ ಆರಿ ವರ್ಕ್ ಸ್ಟ್ಯಾಂಡ್. ಸೊ ಇದು ಹಿಂಗೆ ಇಡಬೇಕಾಗ್ತೈತಿ, ಹಿಂಗಾಗಿ ಅಲ್ಲೇ ಇಟ್ಟಿನಿ. ಯಾವಾಗ ವರ್ಕ್ ಇರ್ತೈತಿ ಅವಾಗ ಯೂಸ್ ಮಾಡ್ತೀನಿ, ಯಾವಾಗ ವರ್ಕ್ ಇರಂಗಿಲ್ಲ ಅವಾಗ ಜಸ್ಟ್ ಅಲ್ಲೇ ಅದನ್ನ ಇಟ್ಟಿರ್ತೀನಿ. ಆಮೇಲೆ ಇದು ವಿಂಡೋ ಮತ್ತು ಎಸ್ ಫುಲ್ ವಿಂಡೋ ಅದಾವ ಎಲ್ಲ ಆಫೀಸ್ದಾಗ. ಆಮೇಲೆ ಈಗ ಸದ್ಯ ಇದನ್ನ ಓಪನ್ ಇಟ್ಟಿವಿ, ಯಾಕಂದ್ರೆ ಶೂಟ್ ನಮ್ಗೆ ಹೆಂಗ್ ಬೇಕಂದ್ರೆ ನಾವು ಚೇಂಜ್ ಮಾಡ್ಬೋದು. ಎಲ್ಲ ಒಮ್ಮೆ ತಂದು ಇಟ್ಬಿಟ್ಟಿವಿ ಅಂದ್ರೆ ಆಮೇಲೆ ಮತ್ತೆ ಬಹಳ ಏನಂತಾರ ಅದಕ್ಕೆ ಮೆಸ್ ಫೀಲ್ ಆಗ್ತದೆ, ಬಹಳ ಮೆಸ್ಸಿ ಫೀಲ್ ಆಗ್ತದೆ. ಹಿಂಗಾಗಿ ಓಪನ್ ಇಟ್ಟಿವಿ, ಯಾವಾಗ ಏನ್ ಬೇಕು ಪ್ರಾಕ್ಟಿಕಲಿ ನಮಗೆ ಹೆಂಗ್ ಬರ್ತೈತೆ ಹಂಗೆ ಯೂಸ್ ಮಾಡಕ್ ಈಸಿ ಆಗ್ಲಿ ಅಂತ ಹೇಳ. ಸೊ ಇದು ನನ್ನ ಶೂಟಿಂಗ್ ಟೇಬಲ್, ಕಟಿಂಗ್ ಟೇಬಲ್ ಏನೂ ಅನ್ಬೋದು. ಬಿಕಾಸ್ ನಾವು ಯಾವ ಕ್ಲಾಸ್ ತಗೋತಿರ್ತೀನಿ ಅದ್ರ ಪ್ರಕಾರ ಈ ಟೇಬಲ್ ಅದು ಯೂಸ್ ಚೇಂಜ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಬ್ಲೌಸ್ ಅದು ಕಲಿಸುವಾಗ ನಂಗೆ ಕಟಿಂಗ್ ಮಾಡಕ್ಕೆ, ಮೆಜರಿಂಗ್ ಮಾಡಕ್ಕೆ, ಮಾರ್ಕಿಂಗ್ ಮಾಡಕ್ಕೆ ಬೇಕಾಗ್ತೈತಿ. ಪೇಂಟಿಂಗ್ ಮಾಡುವಾಗ ನನ್ನ ಬ್ರಷ್, ನನ್ನ ಎಲ್ಲ ಇವು ಕಲರ್ ಪ್ಯಾಲೆಟ್ಸ್ ಮತ್ತು ನನ್ನ ಪೇಂಟಿಂಗ್ ಇದು ಎಲ್ಲ ಮಾಡಕ್ಕೆ ನಂಗೆ ಬೇಕಾಗ್ತೈತಿ. ಇದನ್ನು ನಿನ್ನೆನ ನಾನು ನಮ್ಮ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ಒಳಗೆ ನಮ್ಮ ಸ್ಟೂಡೆಂಟ್ಸ್ಗೆ ಯಶೋಧ, ಕೃಷ್ಣನ ಯಾವ ರೀತಿ ಪೇಂಟ್ ಮಾಡೋದು ಅದನ್ನು ಕಲ್ಸೀನಿ. ಸೊ ಅದು ಕಲ್ಸೋದಾಗಣ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳಿ ಇಲ್ಲೇ ಇಟ್ಟಿದ್ನಿ. ಹೀಗಾಗಿ ಅದು ಶೂಟ್ ಒಳಗೆ ಈಗ ಸದ್ಯ ಕಂಟಿನ್ಯೂ ಆಗೈತಿ. ಸೊ ನೋಡ್ರಿ, ಈ ರೀತಿ ನಾವು ಎಲ್ಲ ಪೇಂಟಿಂಗ್ಸನ್ನು ನಮ್ಮ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ಒಳಗೆ ಕಲಿಸ್ತೀವಿ. ಸೊ ನಿಮಗೂ ಏನಾದರೂ ಈ ರೀತಿ ಕಲಿದಿತ್ತಂದ್ರೆ ನೀವು ಖಂಡಿತ ನಮ್ಮ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ಸನ್ನು ಜಾಯಿನ್ ಆಗಬಹುದು. ಭಾಳ ಬೆಸ್ಟ್ ಸ್ಕಿಲ್ ಐತಿ ಇದು. ಮೆನಿಕ್ವಿನ್ ಸಾರಿ ಪ್ರಿಪ್ಲೇಟಿಂಗ್ ಕ್ಲಾಸ್ ಕಲ್ಸಾಕ ಮತ್ತು ತೋರ್ಸಾಕ ಯೂಸ್ ಆಗತೈತಿ. ಸೊ ಅದಕ್ಕೆ ಇಲ್ಲಿ ಇಟ್ಟಿವಿ ಅನ್ಕತಾನೆ. ಆಕ್ಚುಲಿ
ಮನ್ನಿ ತರ ಇದ್ ಚಂದ ರೆಡಿ ಮಾಡಿ ಇಟ್ಟಿತ್ತು. ಸಿರಿಗಿರಿ ಉಡಿಸಿ, ಬಟ್ ನಾನು ಈ ಕಡೆ ಶಿಫ್ಟ್ ಮಾಡುವಾಗ ಸ್ವಲ್ಪ ಎಲ್ಲಾನು ಇದನ್ನ ಮಾಡೀನಿ. ಸೊ ಸಿಂಪ್ಲಿ ನಾನು ಕೂತ್ನಂದ್ರ ಟೀಚಿಂಗ್ ಮಾಡಕತ್ತ ಕೂತಿರ್ತೀನಿ, ಅವಾಗ ನಂದು ಈ ರೀತಿ ಸೆಟಪ್ ಇರ್ತೈತಿ. ಬಿಹೈಂಡ್ ದ ಕ್ಯಾಮ್ರಾ ನಿಮಗೆಲ್ಲ ಗೊತ್ತಿರಂಗಿಲ್ಲಲ್ಲ, ಸೊ ಈ ಟೂರ್ ಒಳಗೆ ನಿಮಗೂ ಎಲ್ಲ ಒಂದು ಐಡಿಯಾ ಬರಲಿ, ನಾನು ಯಾವ ರೀತಿ ಶೂಟ್ ಮಾಡ್ತೀನಿ, ಹೆಂಗೆ ಕೊಂದಿರ್ತೀನಿ ಅಂತ ಹೇಳಿ ತೋರ್ಸಾಕತ್ತೀನಿ. ಸೊ ಈ ರೀತಿ ನಾನು ಕೂತಿರ್ತೀನಿ, ಇದು ನನ್ನ ಈ ರೀತಿ ಟೀಚರ್ ಮೋಡ್ ಆನ್ ಆಗ್ತೈತಿ. ಹೌದಲ್ಲ ರೀ? ಎಸ್. ಆಮೇಲೆ ನಂದು ಶೂಟಿಂಗ್ ಅಂದಮೇಲೆ ಸಾಮಾನು ಭಾಳ ಅಂದ್ರೆ ಭಾಳ ಇರ್ತೈತಿ. ಪ್ರತಿಯೊಂದು ಕ್ಲಾಸ್ ಪ್ರಕಾರ ಸಾಮಾನು ಅದು ಎಲ್ಲ ಚೇಂಜ್ ಆಗ್ತೈತಿ. ಸೊ ಅದೆಲ್ಲ ಇಡಕ್ಕೆ ಈಸಿ ಆಗ್ಲಿ ಅಂತ ಈ ರೀತಿ ಕಬರ್ಡ್ ಮಾಡ್ಸೇವಿ. ಸೊ ಇದು ಓಪನ್ ಮಾಡಿದ್ರಂದ್ರೆ ಒಳಗೆ ಇದು ನಂದೆಲ್ಲ ಏನಪ್ಪ ನಮ್ಮ ಶೂಟ್ ಆಗಲಿ, ನಮ್ಮ ಕ್ಲಾಸ್ದಾಗಲಿ ಅದೆಲ್ಲ ಮಟೀರಿಯಲ್ಸ್ ಅದೆಲ್ಲ ಸಾಮಾನುಗಳು ಇರ್ತಾವೆ, ಅದನ್ನೆಲ್ಲ ಚಂದಂಗೆ ಅರೇಂಜ್ ಮಾಡಿ ಇಟ್ಟಿವಿ. ಬಿಕಾಸ್ ನಂಗೆ ಎತ್ತರೆ ಪತ್ತರೆ ಇಡಕ್ಕೆ ಸೇರಂಗಿಲ್ಲ. ಎಷ್ಟು ಆಗ್ತೈತಿ ಅಷ್ಟು ಆರ್ಗನೈಸ್ಡ್ ಇಟ್ವಿ ಅಂದ್ರೆ ಸಾಮಾನು ಜಲ್ದಿ ಸಿಗ್ತಾವು, ಶೂಟ್ ಮಾಡೋಕ್ಕೂ ಈಸಿ ಆಗ್ತೈತಿ. ಸೊ ಇದೇ ರೀತಿ ಈ ಕಡೆಯೊಂದ ಕಬರ್ಡ್ ಐತಿ, ಅಲ್ಲಿ ತನ ಐತಿ. ಸೊ ಎಷ್ಟು ಬೇಕಾದ ಸಾಮಾನನ್ನು ನಾವು ಇಡ್ಬೋದು. ಸೊ ಈ ರೀತಿ ಐತಿ, ಇದು ನಮ್ಮ ಶೂಟ್ ಏರಿಯಾ. ಈ ರೀತಿ ನಮ್ಮ ಹೊಸ ಆಫೀಸ್ ಐತಿ. ನಿಮಗೂ ನಾನು ಟೂರ್ ಮಾಡ್ಸೀನಿ. ಸೊ ಹೋಪ್ಸೋ ನಿಮಗೆ ನಮ್ಮ ಆಫೀಸ್ ಲೈಕ್ ಆಗೈತಿ ಅಂತ. ಸೊ ನಾವು ಇಲ್ಲಿ ಬಂದಾಗಿಂದ ನಮಗೂ ಭಾಳ ಖುಷಿ ಆಗಕತ್ತೈತಿ ಎವ್ರಿ ಡೇ ವರ್ಕ್ ಮಾಡಕ್ಕೆ. ಅಲ್ಲಿನೂ ಖುಷಿ ಆಗ್ತಿತ್ತು, ಬಟ್ ಅದು ಹೆಂಗಿರ್ತೈತಿ, ನಾವು ಏನೇನು ಅನ್ಕೋತೀವಿ ಅದ್ರ ಪ್ರಕಾರ ಒಂದೊಂದು ಹೆಜ್ಜೆ ಮುಂದೆ ಇಟ್ಕೋತ ಹೋದ್ವಿ ಅಂದ್ರೆ ಒಂದು ಖುಷಿ ಆ್ಯಡ್ ಆಕೋತ ಹೋಗ್ತೈತಿ. ಸೊ ನಾವು ಇಲ್ಲಿ ಇನ್ನು ಮುಂದಿನ ಜರ್ನಿ ಏನೇನು ಆಗ್ತೈತಿ, ನಾವು ಇನ್ನು ಮುಂದೆ ಮತ್ತೆ ಏನೇನು ಹೊಸ ಐಡಿಯಾಸ್ ತೆಗಿತೀವಿ, ಹೆಂಗೆ ಏನೇನು ಇಲ್ಲೆಲ್ಲ ಬಂದ್ಕೊಳ್ಳೆ ನಮ್ಮ ವರ್ಕನ್ನು ನಾವು ಹೆಂಗೆ ಇಂಪ್ರೂವ್ ಮಾಡ್ಕೋತೀವಿ, ಅದನ್ನು ಒಂದು ಏನಪ್ಪ ಎಕ್ಸ್ಪೀರಿಯನ್ಸ್ ಮಾಡಕ ನಾವು ಅಷ್ಟೇ ಎಕ್ಸೈಟೆಡ್ ಅದೇವಿ, ಪ್ಲಸ್ ನರ್ವಸ್ಸು ಅದೇವಿ. ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರ್ತೀವಿ. ನೀವು ವ್ಲಾಗ್ಸ್ ಅನ್ನ ನೋಡ್ಕೋತಿದ್ರೆ ಅದ್ರ ಜೊತೆಗೆ ನಾವು ಶೇರ್ ಮಾಡ್ಕೋತಿರ್ತೀವಿ. ಐ ಹೋಪ್ ಸೊ ನಿಮ್ಗೂ ನಮ್ಮ ಆಫೀಸ್ ಲೈಕ್ ಆಗೈತಿ ಮತ್ತು ಖುಷಿ ಆಗೈತಿ ನಮ್ಮ ಹೊಸ ಆಫೀಸ್ ನೋಡಿ ಅಂತ. ಭಾಳಷ್ಟು ಜನ ಭಾಳಷ್ಟು ಜನ ಆಲ್ರೆಡಿ ನಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಿಮಗೆ ಲೈಕ್ ಆಗೈತಂದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಸಿಗೋನು ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.